ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂಗಳೂರಿನಲ್ಲಿ ಆದಂತಹ ಘಟನೆ ದುರ್ದೈವದ ಸಂಗತಿ. ಹತ್ಯೆಯ ಘಟನೆಯಾದರೂ ಸರ್ಕಾರದ ನಡವಳಿಕೆ ಸರಿಯಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮಾಡುವಲ್ಲಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಕಿಡಿಕಾರಿದ್ದಾರೆ. ಅಂತ ಗಂಭೀರವಾದಂಥ ಒಂದು ನಡವಳಿಕೆ ರಾಜ್ಯ ಸರ್ಕಾರದಿಲ್ಲ. ಅದು ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಈ ರೀತಿ ಹತ್ಯೆ ಪ್ರಕರಣ ಮತ್ತು ಕೋಮು ಗಲಭೆಗಳು ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕೋಮು ಗಲಭೆಗಳು, ಹತ್ಯೆಗಳು ಮತ್ತು ಅತ್ಯಾಚಾರ ಇವೆಲ್ಲ ಕಾಮನ್ ಆಗಿ ನಡೆದು ಬಿಡ್ತಾವೆ. ಅದೇ ರೀತಿ ನಿನ್ನೆ ಶೆಟ್ಟಿ ಅನ್ನುವಂಥ ಒಬ್ಬ ಯುವಕನ ಹತ್ಯೆ ಏನಾಗಿದೆಯಲ್ಲ, ಅದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು ಯಾವ ರೀತಿ ಇವತ್ತು ಉಡುಪಿ, ಮಂಗಳೂರು ಆ ಭಾಗದಲ್ಲಿ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಒಂದು ಜಾಗೃತಿ ಭಾವನೆ ಇರಬೇಕು ಪೊಲೀಸರಲ್ಲಿ, ಅದು ಇಲ್ಲದೆ ಇರುವಂಥದ್ದು ಪರಿಸ್ಥಿತಿ ನಾನು ನೋಡ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಯಾವತ್ತು ಘಟನೆ ಇದೆಯಲ್ಲ, ಭಾಳ ಒಂದು ದುರ್ದೈವದ ಸಂಗತಿ. ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹುಶಃ ಹತ್ಯೆ ಆದಮೇಲೆಯೂ ಸಹಿತ ಯಾವುದೇ ರೀತಿಯಂಥ ಗಂಭೀರವಾದಂಥ ಒಂದು ನಡವಳಿಕೆ ರಾಜ್ಯ ಸರ್ಕಾರದಿಲ್ಲ. ಅದು ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಈ ರೀತಿ ಹತ್ಯೆ ಪ್ರಕರಣ ಮತ್ತು ಕೋಮು ಗಲಭೆಗಳು ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕೋಮು ಗಲಭೆಗಳು, ಹತ್ಯೆಗಳು ಮತ್ತು ಅತ್ಯಾಚಾರ ಇವೆಲ್ಲ ಕಾಮನ್ ಆಗಿ ನಡೆದು ಬಿಡ್ತಾವೆ.